ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ನಂದು ಕ್ಲೇಮ್ಡ್ ಕೆಟಗರಿ ಬೇರೆ ಇದೆ, ಅಂದರೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಕೊಟ್ಟಿರೋ ಒಂದು ಕೆಟಗರಿ ಇದೆ, ಬಟ್ ಕೆಟಗರಿ ಅಲಾಟೆಡ್ ಬೇರೆ ಇದೆ, ಇದರಿಂದ ನನಗೇನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ನನಗೆ ಇನ್ನೂ ಒಳ್ಳೆಯ ಕಾಲೇಜ್ ಸಿಗಬಹುದಾ, ಅಥವಾ ಇದರಿಂದಾಗಿ ಇದೇನಾದರೂ ಸಾಫ್ಟ್ವೇರ್ ಮಿಸ್ಟೇಕಿಂದ ಆಗಿದೆಯಾ, ಕೆಇದವರ ಕಡೆಯಿಂದ ತಪ್ಪಾಗಿದೆಯಾ, ಈ ರೀತಿ ಬಹಳ ಡೌಟ್ಗಳು ಬರ್ತಾ ಇದೆ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಇದು ಯಾರದ ತಪ್ಪು ಇಲ್ಲ, ಸಾಫ್ಟ್ವೇರ್ ಕರೆಕ್ಟಾಗಿನೇ ಅಲಾಟ್ ಮಾಡಿದೆ. ಸಾಫ್ಟ್ವೇರ್ ಯಾವ ರೀತಿ ಥಿಂಕ್ ಮಾಡ್ತದೆ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಈ ವಿಡಿಯೋನ ಮುಂದೆ ನೋಡೋದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಮತ್ತೆ ಪದೇ ಪದೇ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಯಾಕಂದರೆ ಇದು ನನ್ನ ಚಾನಲ್ ಅಲ್ಲ, ನಿಮ್ಮ ಚಾನಲು. ಬೆಳೆಸೋದು ಉಳಿಸೋದು ನಿಮ್ಮ ಜವಾಬ್ದಾರಿ. ಸೊ ನನ್ನ ಈ ಒಂದು ಹೆಲ್ಪ್ ನಿಮಗೆ ಯಾವಾಗಲೂ ಇದ್ದೇ ಇರ್ತದೆ, ನಾನಿರುವುದೇ ನಿಮಗಾಗಿ, ರೈಟ್? ಈ ವಿಡಿಯೋ ಕೂಡ ನಿಮಗಾಗಿ. ನಿಮಗೇನಾದರೂ ಈ ರೀತಿ ಡೌಟ್ ಇದ್ದರೆ ಬೇರೆ ಬೇರೆ ಇದೆ ಯಾಕಪ್ಪ ಅಂಥೇಳಿ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಈ ಒಬ್ಬ ವಿದ್ಯಾರ್ಥಿಯ ಕ್ಲೇಮ್ಡ್ ಕೆಟಗರಿ ಏನಿದೆ 3AGR ಇದೆ. ಅಂದರೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಈ ಕೆಟಗರಿ, ಈ ಹುಡುಗನ ಕೆಟಗರಿ 3AGR ಇದೆ. ಒಂದು ರ್ಯಾಂಕಿಂಗ್ 8393 ಬಂದಿತ್ತು. ಆ್ಯಂಡ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಲಾಟ್ ಆಗಿತ್ತು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಸೊ GM ಕೆಟಗರಿ ಒಳಗೆ ಸೀಟ್ ಅಲಾಟ್ ಆಗಿದೆ. ಸೊ ಹೀಗೆ ಯಾಕಾಯಿತು? ರಿಮೆಂಬರ್, ಇದು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಆಗಿರ್ತದೆ. ಈ ಒಂದು ಕಾಲೇಜ್ ಅಲಾಟ್ ಆಗಿರೋದು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಆಗಿರ್ತದೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ, ಇದು ಸಾಫ್ಟ್ವೇರಿಂದ ಆಗಿರೋದು, ಇದು ಮಿಸ್ಟೇಕ್ ಅಲ್ಲ, ಇದು ಅಲಾಟ್ ಆಗೋದೇ ಹೀಗೆ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದು ಪಾಯಿಂಟನ್ನು ಹೇಳ್ತೀನಿ. GM ಅನ್ನೋ ಒಂದು ಏನು ಕೆಟಗರಿ ಇದೆ, ಇಟ್ ಈಸ್ ನಾಟ್ ಫಾರ್ ಓನ್ಲಿ ಜನರಲ್ ಮೆರಿಟ್. ಓನ್ಲಿ ಜನರಲ್ ಮೆರಿಟ್ ಅಂದರೆ ಏನು ಅನ್ಕೊಂಡ್ಬಿಟ್ಟಿರ್ತೀವಿ ನಾವು, ನನಗೆ ಯಾವುದೂ ಕಾಸ್ಟ್ ಇಲ್ಲಪ್ಪ, ಅಂದರೆ 1A 1B SC ST 3AG 3AB ಯಾವುದೂ ಇಲ್ಲ ಅಂದಾಗ ನಾನು ಜನರಲ್ ಮೆರಿಟ್, ಅಂದರೆ ನನ್ನ ಸೀಟು ಜನರಲ್ ಮೆರಿಟ್ದಲ್ಲೇ ಆಗ್ತದೆ. ಹಾಗೇನಿಲ್ಲ. ಜನರಲ್ ಮೆರಿಟ್ ಮೀನಿಂಗ್ ಏನಂತಂದರೆ ಆಲ್ ಮೆರಿಟ್ ಕನ್ಸಿಡರ್ಡ್ ಅಂಡರ್ GM. ಗೊತ್ತಿರಲಿ, ಆಲ್ ಮೆರಿಟ್ ಕನ್ಸಿಡರ್ಡ್ ಅಂಡರ್ GM. ಈಗ ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇನಾದರೂ ಕೆಟಗರಿ ಇವಂದೇ ನೋಡಿ, ಇವಂದೇ ಕೆಟಗರಿ 3AGR ಇದೆ. ಫಸ್ಟ್ ಇವನಿಗೆ ಯಾವುದು ಕನ್ಸಿಡರ್ ಮಾಡ್ತದೆ ಸಾಫ್ಟ್ವೇರ್ ಅಂತಂದರೆ ಜನರಲ್ ಮೆರಿಟ್ ಕೆಟಗರಿ ಕನ್ಸಿಡರ್ ಮಾಡ್ತದೆ. ಅದಾದಮೇಲೆ ಇವೊಂದು ರೂರಲ್ ಇದೆ, ಹೌದಾ, ಅದಕ್ಕಾಗಿ GM-R ಅಲ್ಲಿ ಕನ್ಸಿಡರ್ ಮಾಡ್ತದೆ. ಅದಾದಮೇಲೆ ಇವೊಂದು 3AG ಇದೆ, ಸೊ 3AGದಲ್ಲಿ ಕನ್ಸಿಡರ್ ಮಾಡ್ತದೆ. ಇನ್ನೊಂದು ಕೆಟಗರಿ 3AGR ಅಲ್ಲಿ ಕನ್ಸಿಡರ್ ಮಾಡ್ತದೆ. ಅಂದರೆ ನಿಮಗೇನಾದರೂ 3AGR ಕೆಟಗರಿ ಇದ್ದರೆ ನೀವು ಇವ 4 ಕೆಟಗರಿಯಲ್ಲಿ ಸೀಟು ಪಡೆಯೋದಕ್ಕೆ ಅರ್ಹರಾಗಿರ್ತೀರಿ. ನಿಮ್ಮದೇನಾದರೂ GM ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ಓನ್ಲಿ GM. ನೀವು GM ರೂರಲ್ ಇದ್ದರೆ ಓನ್ಲಿ GM-R ಆ್ಯಂಡ್ GM. ಸೊ ಗೊತ್ತಿರಲಿ. ಸೊ ಈ ರೀತಿ ಆಗಿರ್ತದೆ. ಇದೇ ಫಾರ್ ಎಕ್ಸಾಂಪಲ್ ನಿಮ್ಮದೇನಾದರೂ 3AGR ಇದ್ದು ಕನ್ನಡ ಮೀಡಿಯಮ್ ಇದ್ದು ಹೈದರಾಬಾದ್ ಕರ್ನಾಟಕನೂ ಇದ್ದರೆ ನೋಡಿ, ಬಹಳ ಸಿಂಪಲ್ಲು. 3AGR ಅಂದರೆ ರೂರಲ್, K ಅಂದರೆ ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ ಅಂದರೆ ಎಲ್ಲ ಇದ್ದು ಬದ್ದು ಕೋಟಾ ಎಲ್ಲ ಇವನಿಗೆ ಇದೆ ಅಂತ ಅನ್ಕೊಳ್ಳಿ. ಆವಾಗ ಈ ಪ್ರಿಫರೆನ್ಸ್ ಏನಾಗ್ತದೆ ನೋಡಿ, ಆವಾಗ ಈ ಪ್ರಿಫರೆನ್ಸ್ ಏನಾಗ್ತದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಜನರಲ್ ಮೆರಿಟ್ದಲ್ಲಿ ಕನ್ಸಿಡರ್ ಮಾಡ್ತದೆ ಸಾಫ್ಟ್ವೇರು. ಅಂದರೆ ಈ ಒಂದು ಪರ್ಸೆಂಟೇಜ್ ಏನಾದರೂ ಜಾಸ್ತಿ ಇತ್ತು, ಒಳ್ಳೆ ಮಾರ್ಕ್ ಇತ್ತು, ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಜನರಲ್ ಮೆರಿಟಲ್ಲಿ ತೊಗೊಳ್ತದೆ. ಅದಾದಮೇಲೆ ಈ ಒಂದು ಜನರಲ್ ಮೆರಿಟ್ ರೂರಲ್ದಲ್ಲಿ ತೊಗೊಳ್ತದೆ. ಅದಾದಮೇಲೆ ಈ ಒಂದು ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ದಲ್ಲಿ ತೊಗೊಳ್ತದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕದಲ್ಲಿ ತೊಗೊಳ್ತದೆ. ಅದಾದಮೇಲೆ ಈ ಒಂದು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ರೂರಲ್ದಲ್ಲಿ ಕನ್ಸಿಡರ್ ಮಾಡ್ತದೆ. ಅದಾದಮೇಲೆ ಈ ಒಂದು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ದಲ್ಲಿ ಕನ್ಸಿಡರ್ ಮಾಡ್ತದೆ. ಅದಾದಮೇಲೆ ಈ ಒಂದು 3AGದಲ್ಲಿ ಕನ್ಸಿಡರ್ ಆಗ್ತದೆ. ಅದಾದಮೇಲೆ ಈ ಒಂದು 3AGRದಲ್ಲಿ ಕನ್ಸಿಡರ್ ಆಗ್ತದೆ. ಅದಾದಮೇಲೆ ಈ ಒಂದು 3AGKದಲ್ಲಿ ಕನ್ಸಿಡರ್ ಆಗ್ತದೆ. ಇನ್ನೂ ಮುಗ್ದಿಲ್ಲ, ತಡ್ರಿ. ಅದಾದಮೇಲೆ ಈ ಒಂದು 3AGH ಅಲ್ಲಿ ಕನ್ಸಿಡರ್ ಆಗ್ತದೆ. ಅದಾದಮೇಲೆ ಈ ಒಂದು 3AGR ಅಲ್ಲಿ ಕನ್ಸಿಡರ್ ಆಗ್ತದೆ. ಅದಾದಮೇಲೆ ಈ ಒಂದು 3AGKದಲ್ಲಿ ಕನ್ಸಿಡರ್ ಆಗ್ತದೆ. ನೋಡಿ, ನಿಮ್ಮದೇನಾದರೂ ಈ ಕೆಟಗರಿ ಇದ್ದರೆ, ಬಹಳ ರೇರ್ ಇದು, ಈ ಎಲ್ಲ ಕೆಟಗರಿ ಇದ್ದರೆ ಅವನ್ನ ನೋಡಿ 1 2 3 4 5 6 7 8 9 10 11 12 ಅಂದರೆ 12 ಕೆಟಗರಿಯಲ್ಲಿ ಅವನು ತನ್ನ ಸೀಟನ್ನು ಪಡ್ಕೊಳ್ಳೋದಕ್ಕೆ ಸಾಫ್ಟ್ವೇರ್ ಮೂಲಕ ಅರ್ಹನಾಗಿರ್ತಾನೆ. ಫಾರ್ ಜಸ್ಟ್ ಇಮ್ಯಾಜಿನ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಹೋಗಲಿ. ನಿಮ್ಮದೇನಾದರೂ SCR ಇದ್ದರೆ ನಿಮಗೆ ಇದರಲ್ಲಿ ಜನರಲ್ ಮೆರಿಟ್ ಅಪ್ಲೈ ಆಗ್ತದೆ. ಜನರಲ್ ಮೆರಿಟ್ ರೂರಲ್ ಬರ್ತದೆ. ಸೊ ಕನ್ನಡ ಮೀಡಿಯಂ ಇಲ್ಲ ನಿಮ್ಮದು, ಅದಕ್ಕಾಗಿ ಇದು ಬರೋದಿಲ್ಲ. ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಇಲ್ಲ, ಇದು ಬರೋದಿಲ್ಲ, ಇದು ಯಾವುದೂ ಬರೋದಿಲ್ಲ. ಸೊ ಇದು ಯಾವುದು ಬರೋದಿಲ್ಲ. ನೆಕ್ಸ್ಟ್ ಏನಾಗಿರ್ತದೆ ಇದರಲ್ಲಿ
ಸೊ ನಿಮಗೆ SC ಯಾರಿದ್ರೆ ರಿಮೆಂಬರ್ SCG ಬರ್ತದೆ, SCR ಬರ್ತದೆ. ಅಂದರೆ ನೀವು 4 ಕೆಟಗರಿಗೆ ಅರ್ಹರಾಗಿರ್ತೀರಿ. ಇದೇ ಏನಾದರೂ SCRH ಆಗಿದ್ರೆ ನೀವು GMH ಅಲ್ಲಿ ಬರ್ತೀರಿ, GMRH ಅಲ್ಲಿ ಬರ್ತೀರಿ, ಅದಾದಮೇಲೆ SCH ಅಲ್ಲಿ ಬರ್ತೀರಿ, SCRH ಅಲ್ಲಿ ಬರ್ತೀರಿ, ಗೊತ್ತಿರಲಿ. ಈ ರೀತಿಯಾಗಿ ನಿಮ್ಮ ಸೀಟು ಇಷ್ಟು ಕೆಟಗರಿ ಒಳಗೆ ಸಾಫ್ಟ್ವೇರ್ ಚೆಕ್ ಮಾಡ್ತಾ ಹೋಗ್ತದೆ. ಯಾವುದು ಜಾಸ್ತಿ ಇದೆ ಅದಕ್ಕೆ ಅಲಾಟ್ ಆಗ್ತದೆ. ಜಾಸ್ತಿ ಇದೆ ಅಂದ್ರೇನು, ಯಾವುದು ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ ಇದೆ ಅದಕ್ಕೆ ಅಲಾಟ್ ಆಗ್ತದೆ. ಈಗ ಈ ಒಂದು ಎಕ್ಸಾಂಪಲ್ಗೆ ಬರೋಣಂತೆ. ನೋಡಿ, ಇದನ್ನು ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಈ ಒಂದು 8393 ಇತ್ತು, 3AG ದಲ್ಲಿ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇತ್ತು, ಜನರಲ್ ಮೆರಿಟ್ ಅಲಾಟ್ ಆಯಿತು. ಈಗ ನೋಡಿ, ಇದು ನಾನು ಜನರಲ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೇ E060ನ ತಗೊಂಡಿದ್ದೀನಿ. ಇಲ್ಲಿ CSA ಕನ್ಸಿಡರ್ ಮಾಡೋಣಂತೆ. ನೋಡಿ, CSA ಕನ್ಸಿಡರ್ ಮಾಡೋಂತೆ. ಆ ಒಂದು ಕೆಟಗರಿ 3AG ಇದೆ, 3AGದೊಳಗೆ ನಾನು ಕನ್ಸಿಡರ್ ಮಾಡ್ತೀನಿ, ಪ್ಲಸ್ GM ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ಓಕೆ, GM ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ಓಕೆ, GM ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ರೈಟ್. ಈಗ ನೋಡಿ, ಈ ಒಂದು 8751 3AG ಅಲ್ಲಿ ಅಲಾಟ್ ಆಗಿದೆ, GM ಅಲ್ಲಿ 8645 ಇದೆ. ಇವನ ರ್ಯಾಂಕಿಂಗ್ ನೋಡಿ, ಇವನ ರ್ಯಾಂಕಿಂಗ್ ಏನಿದೆ 8393 ಇದೆ. 8393 ಒಳಂದ್ರೆ ಫಸ್ಟ್ ಬರೋದು GM ಅಲ್ಲಿ ಅಲ್ವಾ. ನೋಡಿ, 8645ಕ್ಕಿಂತ ಕಡಿಮೆ ಬಂದ್ಬಿಡ್ತದಲ್ವಾ ಇಲ್ಲಿ. ಅದಕ್ಕಾಗಿ ಇವನ ಸೀಟು ಜನರಲ್ ಮೆರಿಟ್ದಲ್ಲಿ ಅಲಾಟ್ ಆಗಿರ್ತದೆ, ಗೊತ್ತಿರಲಿ. ಇದರಿಂದ ಈ ಒಬ್ಬ ವಿದ್ಯಾರ್ಥಿಗೆ ಯಾವುದೇ ಅನ್ಯಾಯ ಆಗೋದಿಲ್ಲ, ಇವನಿಗೇನು ಪ್ರಾಬ್ಲಮ್ ಇಲ್ಲ, ಗೊತ್ತಿರಲಿ. ಹಾಗಂತೇಳಿ ಒಂದಷ್ಟು ಜನ SC ಆ್ಯಂಡ್ ST ಇದವರಿಗೆ ಫೀಸ್ ಬೇರೆ ಇದೆ, ಹೌದಾ, ಫೀಸ್ ಲೆಸ್ ಇದೆ. ಹಾಗಾದರೆ ಇವ್ರದ್ದೇನಾದರೂ GM ಕೆಟಗರಿ ಅಲಾಟ್ ಆದರೆ ಫೀಸ್ ಚೇಂಜ್ ಇರ್ತದ? ಇಲ್ಲ, ಗೊತ್ತಿರಲಿ. ನಿಮ್ಮ ಕಾಸ್ಟಿಗೆ ತಕ್ಕ ಹಾಗೆ ಫೀ ಇರ್ತದ ಹೊರತು ಇಲ್ಲಿ ಕೆಟಗರಿ ಅಲಾಟೆಡ್ ಸಂಬಂಧ ಇಲ್ಲ. ನಿಮ್ಮ ಕೆಟಗರಿ ಸಂಬಂಧ ಇರೋದು ಇದು ಒಂದೇ. ಬಟ್ ಅಲಾಟ್ ಆಗಿರೋದು GM ಅಲ್ಲಿ. ಯಾಕಂದರೆ ನಿಮ್ಮ ಒಂದು ರ್ಯಾಂಕಿಂಗ್ ಏನಿದೆ ಅದು ಚೆನ್ನಾಗಿದೆ. ಅದಕ್ಕಾಗಿ ಏನು ಫಸ್ಟ್ ಕನ್ಸಿಡರ್ ಮಾಡ್ತದೆ ಅದು ಕಂಪ್ಯೂಟರು GM ಅಲ್ಲಿ ಕನ್ಸಿಡರ್ ಮಾಡ್ತದೆ, ಅದಾದಮೇಲೆ 3AG ಅಲ್ಲಿ ಕನ್ಸಿಡರ್ ಮಾಡ್ತದೆ. ಹೆನ್ಸ್ ರಿಮೆಂಬರ್, ನಿಮಗೆ 3AG ಅಲ್ಲಿ 8751 ಇಲ್ಲಿ ಬಂದ್ಬಿಡ್ತು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಗ ಈ ಒಂದು ಕೆಟಗರಿ GMH ಇದೆ, ಹೌದಾ, GMH ಇದೆ. ಬಟ್ ಈ ಒಂದು GM ಅಲ್ಲಿ ಅಲಾಟ್ ಆಗಿಬಿಡ್ತು. ಸರ್, ನನಗೆ GMH ಅಲ್ಲಿ ಅಲಾಟ್ ಆಗಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ತಿತ್ತಾ? ಅದನ್ನು ನೀವು ಬೇರೆ ಎಲ್ಲ ಕಟ್ ಆಫ್ ಅನ್ನು ನೋಡಿ ಅನಾಲಿಸಿಸ್ ಮಾಡಬೇಕು. ಈ ರ್ಯಾಂಕಿಂಗ್ಗಿಂತ ಏನಾದರೂ ಕಡಿಮೆ ರ್ಯಾಂಕಿಂಗ್ ಇದ್ದವರಿಗೆ ನಿಮಗೆ ಬೇಕಾಗಿರೋ ಕಾಲೇಜು ಸಿಕ್ಕಿದೆಯಾ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಸಿಕ್ಕರೆ ನೀವು ಆ ಕಾಲೇಜನ್ನು ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ, ಜನರಲ್ ಮೆರಿಟ್ ಅದು ಯಾಕಾಯಿತು ನೋಡಿ, 29,954 ಇದೆ. E031 ಎಲೆಕ್ಟ್ರಿಕಲ್ಸ್ ಬೇಕಾಗಿತ್ತು ಅವನಿಗೆ, ಹೌದಾ. ಇದರಲ್ಲಿ ಜನರಲ್ ಮೆರಿಟಲ್ಲಿ ಮಾರ್ಕ್ಸ್ ಅಂದರೆ ರ್ಯಾಂಕ್ ನೋಡಿ 35,551 ಇದೆ. ಈ ಒಂದು 29,954 ಇದೆ. GMH ಕೆಟಗರಿನೂ ಕೂಡ ತೋರಿಸ್ತೀನಿ ನಿಮಗೆ. GMH ಕೆಟಗರಿ ಒಳಗೆ ನೋಡಿ, ಇವನ ರ್ಯಾಂಕು ಇಲ್ಲಿ ಅಲಾಟ್ ಆಗಿರುವಂಥ ಲಾಸ್ಟ್ ರ್ಯಾಂಕು 38,772 ಇದೆ, ಹೌದಾ. ಅಂದರೆ ಫಸ್ಟ್ GM ಮತ್ತು GMH ಇದ್ದಾಗ ಈ ಒಂದು ಆರ್ಡರ್ ಅಲ್ಲಿ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕಿಂಗ್ ಪ್ರಕಾರ ಅಲಾಟ್ ಮಾಡ್ತಾ ಹೋದಾಗ ನಿಮ್ಮ ರ್ಯಾಂಕ್ ಏನಿದೆ 29,954 ಅನ್ನೋದು GM ಅಲ್ಲಿ ಬಿದ್ದುಬಿಡ್ತು. ಇಟ್ ಫಾಲ್ ಅಂಡರ್ GM ಕೆಟಗರಿ, ಹೆನ್ಸ್ ಇಟ್ ಈಸ್ ಅಲಾಟೆಡ್ ಸೀಟ್ ಇನ್ ಜನರಲ್ ಮೆರಿಟ್. ಅಂದರೆ ನಿಮ್ಮದು 29,954 ಅಲ್ಲ, ಇವನ ಒಂದು ರ್ಯಾಂಕಿಂಗ್ ಏನಾದರೂ 38,000 ಇದ್ರೂ ಕೂಡ ಅವನಿಗೆ ಇದೇ ಕಾಲೇಜಲ್ಲಿ ಇದೇ ಕೋರ್ಸೇ ಸಿಕ್ತಿತ್ತು ಅಂಡರ್ GMH ಕೆಟಗರಿ. ಇದ್ರ ಡಿಫ್ರೆನ್ಸ್ ನೋಡಿ. ಅಂದರೆ ನಿಮ್ಮ ಒಂದು ರ್ಯಾಂಕಿಂಗ್ ಏನಾದರೂ 38,000 ಇದ್ರೂ ಕೂಡ ನಿಮಗೆ ಸೀಟ್ ಸಿಕ್ತಿತ್ತು ಅಂತ ಅರ್ಥ. ಬಟ್ ಈಗೇನಾಗಿದೆ, 38,000 ನಿಮ್ಮದಿಲ್ಲ, ಅಂದರೆ 29,000 ನಿಂತುಬಿಟ್ಟಿದೆ. ಅದಕ್ಕೆ ನಿಮಗೆ GMದಲ್ಲೇ ಅಲಾಟ್ ಆಗಿಬಿಡ್ತು ಸೀಟು. GMH ತೊಗೊಂಡು ಹೋಗುವಂಥ ಅವಶ್ಯಕತೆನೇ ಬರಲಿಲ್ಲ ಅಲ್ಲಿ, ಹೌದಾ. ಈ ರೀತಿಯಾಗಿ ಅಲಾಟ್ ಆಗಿರ್ತದೆ ಹೊರತು ಇದರಲ್ಲಿ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಇದು ನಿಮಗೆ ಯಾವುದು ಅಲಾಟ್ ಆಗಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇದರಿಂದ ನಿಮಗೇನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ನಿಮಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಅವ್ರು ಏನು ಸೀಟ್ ಅಲಾಟ್ ಮಾಡ್ತಾರೆ ಅದು ಬೇಕಾಯಿತು ಅಂದರೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಬಟ್ ಅಬ್ಸರ್ವ್ ಮಾಡಬೇಕು, ಈಗ ನಿಮಗಿಂತ ಲೆಸ್ ರ್ಯಾಂಕಿಂಗ್ ಇದ್ದವರಿಗೆ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಏನಾದರೂ ಸಿಕ್ಕಿತ್ತಾ ಅಂದರೆ ನಿಮ್ಮ ಒಂದು ನಿಮ್ಮ ಒಂದು ಲೀಸ್ಟ್ ಪ್ರಿಯಾರಿಟಿ ಲೀಸ್ಟಲ್ಲಿ ಆ ಕಾಲೇಜು ಕೆಳಗಡೆ ಇರಬಹುದು. ಹಾಗಾದರೆ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಬೇಕು ಈಗ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಇರುವಂಥ ಕೆಟಗರಿ, ಕ್ಲೇಮ್ಡ್ ಕೆಟಗರಿ ಇರ್ಬೋದು, ಕೆಟಗರಿ ಅಲಾಟೆಡ್ ಇರ್ಬೋದು, ಯಾವುದಾದ್ರೂ ಆಗಿರಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಯಾವ ಕಾಲೇಜು ಅಲಾಟ್ ಆಗಬೇಕು ನಿಮ್ಮ ಒಂದು ರ್ಯಾಂಕಿಂಗ್ ಪ್ರಕಾರ ಅದು ಅಲಾಟ್ ಆಗಿರ್ತದೆ, ಗೊತ್ತಿರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.